ಸ್ನೇಹಿತರೆ ನಮಸ್ಕಾರ. ಮೋದಿ ಸರ್ಕಾರದಿಂದ ಪ್ರತಿಯೊಂದು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಹಣವನ್ನು ಜಮಾವಣೆ ಮಾಡುವ ಕುರಿತು ಮಾಹಿತಿಯನ್ನು ಹೊರಗಡೆ ಬಂದಿದೆ. ಆದರೆ ಕೇಂದ್ರ ಸರ್ಕಾರದಿಂದ ಬರುವ ಮೋದಿ ಸರ್ಕಾರದಿಂದ ಈ ಯೋಜನೆಯು ಮಾಡಿಸಿದರೆ ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಹಣವನ್ನು ಪಡೆದುಕೊಳ್ಳುತ್ತೀರಾ ಅಂತ ಮಾಧ್ಯಮದಲ್ಲಿ ಕೂಡ ಪ್ರತಿಯೊಂದು ವಿಡಿಯೋಗಳಲ್ಲಿ ಕೂಡ ನೀವು ನೋಡಿರಬಹುದು. ಆದರೆ ಬಹಳಷ್ಟು ಕಮೆಂಟ್ಗಳು ನಾನು ಕೂಡ ನೋಡ್ತಾ ಇರ್ತೀನಿ. ಅದಕ್ಕಾಗಿ ಪ್ರತಿ ತಿಂಗಳು ಕೂಡ ಈ ಅರ್ಜಿಯನ್ನು ಸಲ್ಲಿಸಿದರೆ ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತಿವೆ ಎಂದು ಕಮೆಂಟ್ಗಳಲ್ಲಿ ನಾನು ನೋಡಿದೆ. ಆದರೆ ಈ ಮಾಹಿತಿ ನಿಜನಾ ಸುಳ್ಳ ಅಂತ ನಾನು ನಿಮಗೆ ಪೂರ್ತಿಯಾಗಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೂಡ ತಿಳಿಸ್ತಾ ಇರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಕೊನೆಯವರೆಗೂ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಮಾಹಿತಿಯನ್ನು ಪೂರ್ತಿಯಾಗಿ ಅರ್ಥವಾಗುತ್ತದೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಏನಾಗಿದೆ ಅಂದ್ರೆ ಮೋದಿ ಸರ್ಕಾರದಿಂದ ಬಹಳಷ್ಟು ಮಹಿಳೆಯರು ಕೂಡ ಹಣವನ್ನು ಕೊಡ್ತಾರೆ ಮತ್ತು ನಾವು ಪೋಸ್ಟ್ ಆಫೀಸ್ ನಲ್ಲಿ ಕೂಡ ಒಂದು ಅಕೌಂಟ್ ಅನ್ನು ಓಪನ್ ಮಾಡಿದರೆ ಮೋದಿ ಸರ್ಕಾರದಿಂದ ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಹಣವನ್ನು ಪಡೆದುಕೊಳ್ಳುತ್ತೀವಿ ಎಂದು ಪ್ರತಿಯೊಂದು ಮಹಿಳೆಯರು ಕೂಡ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಲು ಮುಂದಾಗಿದ್ದಾರಂತೆ. ಈ ಮಾಹಿತಿ ನಿಜನಾ ಸುಳ್ಳ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನೀವು ಪೋಸ್ಟ್ ಆಫೀಸ್ ನಲ್ಲಿಯೂ ಯಾವುದೇ ರೀತಿಯಾಗಿಯೂ ಕೂಡ ಕ್ಯೂ ನಿಂತುಕೊಂಡು ನಿಮ್ಮ ಅಕೌಂಟ್ ಅನ್ನು ಓಪನ್ ಮಾಡಿಸಿದರೆ ನಿಮಗೆ ಹಣವನ್ನು ಬರುವುದಿಲ್ಲ. ಈ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಆ ಯೋಜನೆ ಯಾವುದಂದ್ರೆ ಈ ಶ್ರಮ್ ಕಾರ್ಡ್ ಅಂತ ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗಳಿಗೆ 3,000 ರೂಪಾಯಿ ಹಣವನ್ನು ಬರುವ ಯೋಜನೆಯಾಗಿದೆ. ಆದರೆ ಇಲ್ಲಿ ನಿಮಗೆ ನೀವು ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಪ್ರತಿ ತಿಂಗಳು ಕೂಡ ಹಣವನ್ನು ಬರುವುದಿಲ್ಲ. ಏಕೆಂದರೆ ಇಲ್ಲಿ ನೀವು 60 ವಯಸ್ಸು ದಾಟಿದ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಅರ್ಜಿಯನ್ನು ಸಲ್ಲಿಸಿದರೆ ಮಾತ್ರ ಹಣವನ್ನು ಬರುತ್ತಂತೆ. ಅಂದರೆ ನೀವು ಈಗ ಈ ಶ್ರಮ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿರುತ್ತೀರಾ ಅಂದರೆ ನಿಮಗೆ 60 ವರ್ಷ ಆಗಿರಬೇಕು. ಆದ ಬಳಿಕ ನಿಮಗೆ 3,000 ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಕೂಡ ಜಮಾವಣೆ ಮಾಡುತ್ತದೆ ಸರ್ಕಾರ. ನೀವು ಕೇವಲ ಅರ್ಜಿಯನ್ನು ಸಲ್ಲಿಸಿದರೆ ಮಾತ್ರ ನಿಮಗೆ ಯಾವುದೇ ರೀತಿಯಾಗಿಯೂ ಕೂಡ 3,000 ರೂಪಾಯಿ ಅಲ್ಲ 1 ರೂಪಾಯಿ ಕೂಡ ನಿಮ್ಮ ಖಾತೆಗಳಿಗೆ ಬರುವುದಿಲ್ಲ. ಇದಕ್ಕೆ ಪ್ರತಿ ತಿಂಗಳು ಕೂಡ ನಿಮ್ಮದೇ ಆದಂತ ನೀವು ಹಣವನ್ನು ಕಟ್ತಾ ಹೋಗಬೇಕು. ನೀವು ಹಣ ಕಟ್ಟಿದರೆ ಮಾತ್ರ ನಿಮಗೆ ಪ್ರತಿ ತಿಂಗಳು 60 ವಯಸ್ಸು ದಾಟಿದ ನಂತರ ಇರುವಂತ ಮಹಿಳೆಯರಿಗೆ ಅಂದರೆ ಈ ಶ್ರಮ್ ಕಾರ್ಡ್ ಮಾಡಿಸಿದವರಿಗೆ ಮಾತ್ರ ಹಣವನ್ನು ಜಮಾವಣೆ ಮಾಡುವ ಕುರಿತು ಕೇಂದ್ರ ಸರ್ಕಾರದಿಂದ ಈ ಶ್ರಮ್ ಕಾರ್ಡ್ ಎನ್ನುವ ಒಂದು ಕಾರ್ಡ್ ಅನ್ನು ಬಿಡುಗಡೆ ಆಗಿದೆ. ಇದರ ಬಗ್ಗೆ ನಾನು ಬಹಳಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ನಮ್ಮ ಚಾನಲ್ ಅಲ್ಲಿ ನೀವು ಕೂಡ ಪ್ರತಿಯೊಂದು ಅದರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ನೋಡಬಹುದು. ಮತ್ತು ನೀವು ಪ್ರತಿ ತಿಂಗಳು ಕೂಡ ಹಣವನ್ನು ಪಡೆದುಕೊಳ್ಳಬೇಕಾದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ನೀವು 60 ವಯಸ್ಸು ದಾಟಿದ ಬಳಿಕ ಹಣವನ್ನು ಪಡೆದುಕೊಳ್ಳುತ್ತೀರಾ. ಈಗ ನೀವು ಅರ್ಜಿ ಸಲ್ಲಿಸಿದರೆ ಮಾತ್ರ ಹಣವನ್ನು ಯಾವುದೇ ರೀತಿಯಾಗಿಯೂ ಕೂಡ ಬರುವುದಿಲ್ಲ. ಸ್ನೇಹಿತರೆ ನಿಮಗೆ ಈ ಶ್ರಮ್ ಕಾರ್ಡ್ ಬಗ್ಗೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಅಲ್ಲಿ ನೀವು ಹುಡುಕಿ ನೋಡಬಹುದು. ವಿಡಿಯೋನ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ ನೀವೇನಾದ್ರೂ ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಮಾಹಿತಿಯನ್ನು ಇಷ್ಟವಾಗುತ್ತದೆ. ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.